ಇವತ್ತು ನಮ್ಮ ಮಂಗಳೂರು ತಾಲೂಕು ಈ ಕರ್ನಾಟಕ ಸರ್ಕಾರ ಘೋಷಿಸಿರುವಂತಹ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇದರ ವತಿಯಿಂದ 3 ಗ್ರಾಮಗಳ ವ್ಯಾಪ್ತಿಗೆ ಮಲ್ಲೂರು, ಉಳೈಬೆಟ್ಟು, ನೀರ್ಮಾರ್ಗ ಈ 3 ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಇವತ್ತು ಈ ಗ್ಯಾರಂಟಿಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಲು ರಚಿಸಿರುವಂಥ ಸಮಿತಿಯೇ ಈ ಗ್ಯಾರಂಟಿ ಸಮಿತಿ. ಈ ವಿಲೇವಾರಿ ಶಿಬಿರವನ್ನು ಇಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಈ ಹಿಂದಿನಿಂದಲೂ ಬಡ ಜನರ ಪರವಾಗಿ ಯೋಚನೆ ಮಾಡುತ್ತಿರುವಂಥ ಪಕ್ಷ. ಬಡ ಜನರ ಏಳಿಗೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಇತಿಹಾಸ ಕೂಡ ಇದೆ. ಇದು ಕೂಡ ಅಷ್ಟೇ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನು ಜನರ ಮುಂದಿಟ್ಟಿತ್ತು. ಬಹುಶಃ ಇದನ್ನು ಗೇಲಿ ಮಾಡಿದವರೇ ಜಾಸ್ತಿ ಆಗಿದ್ದರು. ಸುಮಾರು 57,00,000 ಕೋಟಿಯಷ್ಟು ಹಣ ಇದಕ್ಕೆ ಬೇಕಾಗುತ್ತೆ, ಇದನ್ನು ಹೊಂದಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಟೀಕೆಗಳು ಬಂದಿದ್ದು. ಆದರೆ ಇವತ್ತು ಆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನರಲ್ಲಿ ವಿಶ್ವಾಸ ಇತ್ತು. ಜನರು ಬಹುಮತದಿಂದ ಕಾಂಗ್ರೆಸ್ ಪಕ್ಷವನ್ನು ಆರಿಸಿದ್ರು. ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬಂತು. ವಿಶೇಷವಾಗಿ ಇವತ್ತು ಎಲ್ಲರೂ ಹುಬ್ಬೇರಿಸುವಂತೆ ಈ ಏನು 5 ಗ್ಯಾರಂಟಿ ಯೋಜನೆಗಳನ್ನು ಭರವಸೆಗಳನ್ನು ಕೊಟ್ಟಿದ್ದರು, ಆ 5 ಯೋಜನೆಗಳನ್ನು ಸರ್ಕಾರ ಬಂದ 6 ತಿಂಗಳಲ್ಲೇ ಅನುಷ್ಠಾನ ಮಾಡಿ ಇವತ್ತು ಒಂದು ಇತಿಹಾಸವನ್ನು ಬರೆದಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಅದರ ಒಟ್ಟಿಗೆ ಕಾಂಗ್ರೆಸ್ ಪಕ್ಷ ಇವತ್ತು ಏನೆಲ್ಲ ಯೋಜನೆಗಳನ್ನು ಕೊಟ್ಟಿದೆ, ಅದು ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಇದು ನಮ್ಮ ಯುವ ನಿಧಿ ಇರ್ಬೋದು, ಅಥವಾ ಅನ್ನಭಾಗ್ಯದ್ದು ಇರ್ಬೋದು, ಅಥವಾ ಇನ್ನೊಂದು ನಮ್ಮ ಶಕ್ತಿ ಯೋಜನೆ ಇರ್ಬೋದು. ಇದು ಎಲ್ಲ ಯೋಜನೆಗಳು ಇವತ್ತು ಏನಾಗುತ್ತೆ, ಯಾವುದೇ ಯೋಜನೆಗಳನ್ನು ಕೊಡಬೇಕಾದ್ರೆ ಸುಮ್ಮನೆ ಜನರನ್ನು ಮರಳು ಮಾಡಲಿಕ್ಕೆ ಕೊಡುವಂಥ ಯೋಜನೆಗಳಲ್ಲ. ಜನರ ಕಷ್ಟಗಳನ್ನು ಅರಿತುಕೊಂಡು, ತಮಗೆಲ್ಲ ಗೊತ್ತಿದೆ ಇಲ್ಲಿ ಈ ಬೆಲೆ ಏರಿಕೆ ಕಳೆದ 10-12 ವರ್ಷಗಳಿಂದ ನಾವು ದಿನ ಬಳಸುವ ಸಾಮಗ್ರಿಗಳಾಗಿರ್ಬೋದು, ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಇದರ ಏರಿಕೆ ಯಾವ ರೀತಿಯಲ್ಲಿ ಆಗಿದೆ, ಒಂದು ಕುಟುಂಬವನ್ನು ನಿಭಾಯಿಸಲು ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಇದನ್ನೆಲ್ಲ ಮನಗಂಡು ಆ ಒಂದು ಕುಟುಂಬಕ್ಕೆ ಆರ್ಥಿಕ ಶಕ್ತಿಯನ್ನು ನಾವು ತುಂಬಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಈ ಯೋಜನೆಗಳನ್ನು ಕೊಟ್ಟರು. ಇದನ್ನು ಅನುಷ್ಠಾನ ಮಾಡಿದ್ದು ಮಾತ್ರ ಅಲ್ಲ, ಅದನ್ನು ಪ್ರತಿಯೊಂದು ಯಾರು ಇದಕ್ಕೆ ಅರ್ಹರಿದ್ದಾರೆ ಅವರಿಗೆ ಕೊಡುವಂಥ, ಅದು ದೊರಕುವಂತಾಗಬೇಕನ್ನುವ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನು ರಚನೆ ಮಾಡಿರುವಂಥದ್ದು. ಇದು ಕೂಡ ಒಂದು ದಾಖಲೆ. ಇವತ್ತು ಈ ಒಂದು ಸಮಿತಿಯ ಮುಖಾಂತರ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ತಲುಪಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾಗಿದ್ದಂಥ ಇನಾಯತ್ ಅಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಬಹಳ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಈ ಸರ್ಕಾರದ ಯೋಜನೆ, ನಮ್ಮದು ಉದ್ದೇಶ ಬೇರೆ ಏನಿಲ್ಲ, ಇದರಲ್ಲಿ ರಾಜಕೀಯ ಸಲ್ಲದು, ಬಡವರಿಗೆ ಏನು ಸರ್ಕಾರದ ಯೋಜನೆಗಳಿದೆ ಇದನ್ನು ಮುಟ್ಟಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದಿಂದ ಆಗ್ತಾಯಿದೆ ಅನ್ನೋದಕ್ಕೆ ಬಹಳ ಸಂತೋಷ ಇದೆ. ಇವತ್ತು ಪಂಚ ಗ್ಯಾರಂಟಿಗಳ ಒಂದು ಸಭೆ ನೀರ್ಮಾರ್ಗ ಗ್ರಾಮ ಪಂಚಾಯತ್ ಮತ್ತು ಉಳೇಬೆಟ್ಟು ಗ್ರಾಮ ಪಂಚಾಯತ್, ಮಲ್ಲೂರು ಗ್ರಾಮ ಪಂಚಾಯತ್, 3 ಪಂಚಾಯತಿಗಳ ಜಂಟಿಯ ಇದರಲ್ಲಿ ನಮ್ಮ ನೀರ್ಮಾರ್ಗ ಕ್ಷೇತ್ರದಲ್ಲಿ ನೀರ್ಮಾರ್ಗದಲ್ಲಿ ಇವತ್ತು ನಾವು ಮಾಡಿದ್ದೇವೆ. ಇವತ್ತು ಉದ್ಘಾಟನೆಯಾಗಿ ಎಲ್ಲ ಅಧಿಕಾರಿ ವರ್ಗದವರನ್ನು ಕರೆದು ಈಗ ಶಿಬಿರ ಮಾಡುವ ಉದ್ದೇಶ ಒಂದೇ. ಯಾಕೆಂದರೆ ಮಂಗಳೂರಲ್ಲಿ ಪ್ರತಿ ತಾಲೂಕಿನಲ್ಲಿ ಅಲ್ಲಿ ಆಫೀಸ್ ಮಾಡಿ ಒಂದು ಅಧ್ಯಕ್ಷರನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಮಂಗಳೂರಲ್ಲಿ ಇಲ್ಲಿ ಮಾಡಿದರು. ಹಾಗೆಯೇ ಬಂಟ್ವಾಳದಲ್ಲಿ ಪ್ರತಿ ತಾಲೂಕಲ್ಲಿ ಈ ಕಾರ್ಯಕ್ರಮ ನಡೀತಾ ಉಂಟು. ಇದು ಮಾಡುವಂಥ ಉದ್ದೇಶ ಒಂದೇ. ಯಾಕೆಂದರೆ ಮಂಗಳೂರಿಗೆ ಬಂದು ಎಲ್ಲರಿಗೆ ಕೆಲವು ಆ ಪಂಚ ಗ್ಯಾರಂಟಿ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಬರ್ತಾ ಉಂಟು, ಅದು ಬರಲಿಲ್ಲ, ಇದು ಬರಲಿಲ್ಲ. ಅದಕ್ಕೋಸ್ಕರ ಅವರವರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಂದು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಕರ್ಕೊಂಡು ಬಂದು ಅವರಿಗೆ ಏನು ಲೋಪದೋಷ ಉಂಟು, ಯಾಕೆಂದರೆ ಅದು ಸಿಟಿಯಲ್ಲಿ ಹೋಗಬಾರ್ದು, ಅವರ ಮನೆ ಮನೆಗೆ ಬಂದು ವ್ಯತ್ಯಾಸ ಆದರೆ ಅವರನ್ನು ಅದನ್ನು ಸರಿ ಮಾಡಿಸಿಕೊಂಡು ಅವರಿಗೆ ಪಂಚ ಗ್ಯಾರಂಟಿ ಬರುವ ಹಾಗೆ ವ್ಯವಸ್ಥೆ ಮಾಡುವಂಥ ಈ ಒಂದು ಕಾರ್ಯಕ್ರಮ. ಇವತ್ತು ನುಡಿದಂತೆ ನಡೆದಂಥ ಸರ್ಕಾರ ಏಕೈಕ ಇದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಜನರುಗಳ ಇದಕ್ಕೆ ಮಾಡುವ ಉದ್ದೇಶ ಒಂದೇ. ಜನ ಎಲ್ಲ ಟೀಕೆ ಮಾಡ್ತಾ ಇದ್ದಾರೆ, ಅದು ಸರ್ಕಾರ ನಡೀತಾ ಉಂಟಾ, ಇದನ್ನು 5 ಬರ್ತಾ ಉಂಟಾ, ಇನ್ನು ಇದು 1 ವರ್ಷದಲ್ಲಿ ಬಂದಾಗ್ಬೋದು, ಇದು 5 ವರ್ಷ ಹೋಗುವುದಿಲ್ಲ. ಎಲ್ಲ ಮಾಧ್ಯಮದಲ್ಲಿ ನಾವು ದೃಶ್ಯ ಮಾಧ್ಯಮದಲ್ಲಿ ನೋಡ್ತೇವೆ, ಪತ್ರಿಕಾ ಮಾಧ್ಯಮದಲ್ಲಿ ನೋಡ್ತೇವೆ. ಅದಕ್ಕೆ ಉತ್ತರ ಇದು ಅಲ್ಲಿ ಹೋಗಿ ಶಿಬಿರ ಮಾಡಿ ಮನಮುಟ್ಟುವಂಥ ಕೆಲಸ ಮಾಡಿ ಅಧಿಕಾರಿಗಳನ್ನು ನೇರ ಸಂಪರ್ಕ ಮಾಡಿ ಆ ಇಲಾಖೆಯಿಂದ ಏನೇನು ಆಗಬೇಕು ಅವರಿಗೆ ನೇರ ಸ್ಥಳದಲ್ಲಿ ಮಂಜೂರು ಮಾಡುವಂಥ ಎಲ್ಲ ಕಾರ್ಯಕ್ರಮ ಈ ಮಂಗಳೂರು ತಾಲೂಕಲ್ಲಿ ನಾವು ಮಾಡಿ ಇದನ್ನು ಎಲ್ಲ ಶೇಕಡ 100% ಎಲ್ಲರದ್ದು ನಾವು ನೋಂದಣಿ ಮಾಡಬೇಕಂತ ನಮ್ಮ ಗುರಿಯನ್ನು ಇಟ್ಕೊಂಡು ಈ
ಪಂಚ ಯೋಜನೆಗಳನ್ನು ನಾವು ಇಲ್ಲಿ ವಿಲೇವಾರಿಯನ್ನು ಮಾಡ್ತಾ ಇದ್ದೇವೆ. ಗೃಹಲಕ್ಷ್ಮಿ 3 ತಿಂಗಳು ಬರ್ತಾ ಇಲ್ಲ, ಹೌದು 3 ತಿಂಗಳು 2 ತಿಂಗಳು ಬರಲಿಲ್ಲ. ಈಗ ಅದನ್ನು ಪೇಮೆಂಟ್ ಮೋಡಿಗೆ ಹೋಗಿದೆ. ಇನ್ನೊಂದು 1 ತಿಂಗಳಲ್ಲಿ 2 ತಿಂಗಳು ಪೇಮೆಂಟ್ ಆಗಿ ಮುಂದಿನ ನಂತರ ಆಗ್ತದೆ. ಮುಂಚೆ ಸಹ ಇದು ಆಗಿದೆ, ಇಲ್ಲ ಅಂತ ಇಲ್ಲ. ಸೊ ಆಗ್ತದೆ ಇದು ಪೇಮೆಂಟ್ ಅಂತ ಹೇಳ್ತಾ ಇದ್ದೇವೆ ನಾವು. GSTಗಿನ ಹೊಸ ನಿಯಮವನ್ನು ನಮ್ಮ ರಾಜ್ಯ ಸರ್ಕಾರ ತಂದು ಬಂದಿದ್ದಾರೆ. ಸೊ ಅವರು 2 IT ಮತ್ತು GST ಲೆಟರ್ ಕೊಟ್ಟು ಅದನ್ನು ನಾವು ಅಪ್ಲೋಡ್ ಮಾಡಿ ಮತ್ತು ಅದು ವೆರಿಫಿಕೇಷನ್ ಆಗಿ ಅವರಿಗೆ ಏರ್ಪಾಡಾಗುತ್ತೆ, ಅಂದರೆ ಬರ್ತದೆ ಅಂತ ಹೇಳಲಿಕ್ಕಿದ್ದೇವೆ. ಸಿದ್ದರಾಮಯ್ಯ ಸರ್ಕಾರವು ಒಳ್ಳೆಯ ಯೋಜನೆಯನ್ನು ಕೈಗೊಂಡಿದೆ ಮಹಿಳೆಯರಿಗಾಗಿ. ಮುಖ್ಯವಾಗಿ ನಾವೆಲ್ಲರೂ ಅವರನ್ನು ದೇವರಂತೂ ಭಾವಿಸಬೇಕು. ಮುಖ್ಯ ಏನೆಂದರೆ ಬಡವರಿಗೆ, ಬಡ ಹೆಣ್ಮಕ್ಕಳಿಗೆ ಬಸ್ಸಿನಲ್ಲಿ ಹೋಗಲಿಕ್ಕೆ ಮತ್ತು ಈ 2000 ಗೃಹಲಕ್ಷ್ಮಿ ಯೋಜನೆ 2000 ಹಾಗೂ ರೇಷನ್ ಕಾರ್ಡಿನ ಹಣ ಹಾಗೂ ಅಲ್ಲದೆ ಕರೆಂಟ್ ವಿದ್ಯುತ್ ಶಕ್ತಿ, ಕಲಿಯುವ ವಿದ್ಯಾರ್ಥಿಗಳಿಗೆ ಪೆನ್ಷನ್ ಸಿಗುವಂಥ ಯೋಜನೆಯನ್ನು ಕೈಗೊಂಡ ನಮ್ಮ ಸಿದ್ದರಾಮಯ್ಯರವರಿಗೆ ಮುಖ್ಯವಾಗಿ ಇದು ಭಾಳ ಒಳ್ಳೆಯ ಕೆಲಸ. ಅವರು ಇನ್ನೂ ಮುಂದುವರಿಬೇಕು ಮುಖ್ಯಮಂತ್ರಿ ಸ್ಥಾನದಲ್ಲಿ. ನಮ್ಮ ಬಡ ಜನರಿಗೆ ಸಹಾಯ ಸಿಗುವ ಯೋಜನೆಯನ್ನು ಹಾಕುವ ಯೋಜನೆ ಅವರ ಹತ್ರ ಇದೆ. 2023ರಲ್ಲಿ ವಿಧಾನಸಭೆ ಚುನಾವಣೆ ಆಗುವಾಗ ಕೊಟ್ಟಂಥ ಗ್ಯಾರಂಟಿ ಇದೇ. ನಮ್ಮ ಅಡ್ಯಾರ್ ಗ್ರಾಮ ಪಂಚಾಯತ್ ವಠಾರದಲ್ಲಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಂದಿದ್ದರು. ಆಗ ನಮಗೆ ಈ 5 ಗ್ಯಾರಂಟಿಯನ್ನು ಅಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ನಾವು ಈ ಸಲ 23ರ ಚುನಾವಣೆಯಲ್ಲಿ ಗೆದ್ದರೆ ನಾವು 5 ಗ್ಯಾರಂಟಿಯನ್ನು ಕೊಡುತ್ತೇವೆ ಎಂದು ನಮಗೆ ಭರವಸೆ ಕೊಟ್ಟ ಪ್ರಕಾರ ಈಗ ನಮ್ಮ 5 ಗ್ಯಾರಂಟಿ ಸಹ ಎಲ್ಲ ಜಿಲ್ಲೆಯಲ್ಲಿ ಭಾರಿ ಫಲಪ್ರದವಾಗಿ ಗ್ಯಾರಂಟಿ ಅನುಷ್ಠಾನ ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಯಾಕೆಂದರೆ ಕೊಟ್ಟಂಥ ಮಾತನ್ನು ಉಳಿಸಿಕೊಂಡ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಹಾಗೆಯೇ ನಮ್ಮ ಉಪಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಪ್ರಕಾರ ಇವತ್ತು ಅನುಷ್ಠಾನ ಆಗ್ತಾ ಉಂಟು. ನಾವು ಗ್ರಾಮಕ್ಕೆ ಹೋಗಿ ಇದನ್ನು ಅನುಷ್ಠಾನ ಮಾಡ್ತಾ ಹೋಗ್ತೇವೆ. ಈಗ ನಮಗೆ ಸಾಧಾರಣ ನಮ್ಮ ಈ ಮಂಗಳೂರು ತಾಲೂಕಿನಲ್ಲಿ ಎಷ್ಟು ಗ್ರಾಮ ಉಂಟು, ಆ ಗ್ರಾಮದಲ್ಲಿ ಕೆಲವು ಕಡೆ 1-2-3 ಸಣ್ಣ ಪಂಚಾಯತ್ ಇದ್ದಲ್ಲಿ 2-3 ಪಂಚಾಯತ್ಗಳನ್ನು ಒಟ್ಟಿಗೆ ಮಾಡಿ ನಾವು ಹೋಗ್ತೇವೆ. ಹೊಸ ಅರ್ಜಿದಾರರಿಗೆ ಇವತ್ತು ಅವಕಾಶ ಮಾಡಿಕೊಡ್ತೇವೆ. ನಾವು ಯಾರನ್ನೂ ಸಹ ಇಲ್ಲಿ ಅರ್ಹ ಫಲಾನುಭವಿಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಇವತ್ತು ನಾವು ಅವರನ್ನು ಕರೆಸಿದ್ದೇವೆ. ಅವರಿಗೆ ಅವರ ಅರ್ಜಿಯನ್ನು ನಾವು ಪರಿಗಣಿಸಿ ಸರಿ ಇದ್ದರೆ ಅವರಿಗೆ ಕೂಡಲೇ ನಾವು ಒಂದು 10 ದಿನದಲ್ಲಿ ಅವರಿಗೆ 2,000 ರೂಪಾಯಿ ಬರುವಾಗೆ ನಾವು ಮಾಡ್ತೇವೆ. ಅದಲ್ಲದೆ ಇನ್ನೊಂದು ಖುಷಿಯ ವಿಚಾರ ಅಂದರೆ IT ಮತ್ತು GST ಉಂಟು. ಅದನ್ನು ಸಹ ನಮ್ಮ ಸರ್ಕಾರ ನಮಗೆ ನಿನ್ನೆ ಸುತ್ತೋಲೆ ಕಲಿಸಿದೆ. ಅದರ ಬಗ್ಗೆ ಸಹ ನಮ್ಮ ಎಲ್ಲ ಇಷ್ಟರವರೆಗೆ ಅದರಲ್ಲಿ IT ಅಂದರೆ ಈ ಮನೆ ಕಟ್ಟುವಾಗ 1,000 ITಗೆ ಕಟ್ಟಿದರೂ ಅದನ್ನು ರಿಜೆಕ್ಟ್ ಮಾಡ್ತಾರೆ. ಅದನ್ನು ರಿಜೆಕ್ಟ್ ಮಾಡದಾಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅರ್ಜಿ ಹಾಕಲಿಕ್ಕೆ ಅತ್ತೆ ಹೆಸರುಂಟಲ್ಲ, ಬೇರೆ ಮಾಡಲಿಲ್ಲ. ನಾನು ಕಾರ್ಡ್ ಇಲ್ಲ, ಅದಕ್ಕೆ ನಾವು ಟೀಚರ್ ಕರ್ಕೊಂಡು ಬಂದದ್ದು ಇಲ್ಲಿಗೆ. ನನಗೆ ಬರ್ತಿತ್ತು, 2 ತಿಂಗಳಿಂದ ಬರಲಿಲ್ಲ. 2,000 ಅದು ಎಂತ ಒಂದೇ ತರುವಾಗ ಅದು ಇಳ್ತಾರೆ. ನಾನು ಏನು ತರಲಿಲ್ಲ, ಸ್ವಲ್ಪ ಖರ್ಚು ಮಾಡಿದೆ. ಏನು ನನಗೆ ಮೆಡಿಸಿನಿಗೆ ಬೇಕು, ಮತ್ತೇನು ತರಬೇಕಾದ್ರೆ ನನಗೆ ಫ್ರೂಟ್ಸು ಎಲ್ಲದ ತರಬೇಕಲ್ಲ, ಅದರಲ್ಲಿ ಅಲ್ಲ ಮತ್ತೆ ಅದರಲ್ಲಿ ಅವರೊಂದು ಕೊಟ್ಟದ್ದು ನಮಗೆ ಪುಣ್ಯ ಆಗಿದೆ. ನಾನು ಅಡ್ರೆಸ್ ಚೇಂಜ್ ಮಾಡಿ ಗೃಹ ಜೊತೆ ಮನೆ ಚೇಂಜ್ ಆಗಿದೆ, ಆಗ ಅಡ್ರೆಸ್ ಚೇಂಜ್ ಮಾಡಿ. ನಾನು ಫಸ್ಟ್ ಓಪನ್ ಆದವಲ್ಲೇ ನಮ್ಮ ಗಂಡನ ಹೆಸರಲ್ಲಿತ್ತು, ಅದನ್ನು ಟ್ರಾನ್ಸ್ಫರ್ ಮಾಡಿ ನನ್ನ ಹೆಸರಲ್ಲಿ ಮಾಡಿದೆ. ಅದನ್ನಂತ 1 ವರ್ಷ ನನಗೆ ಬರಲಿಲ್ಲ. ಹೌದು, ಗೃಹಲಕ್ಷ್ಮಿ. ಅನಂತರ ನಾನು ಪುನಃ ಅರ್ಜಿಯಾಗಿದೆ. ಪುನಃ ಅರ್ಜಿ ಆದ ನಂತರ ನನಗೆ ಮೊನ್ನೆ ಆಗಸ್ಟ್ನಿಂದ ಬರಲಿಕ್ಕೆ ಶುರು ಆಯಿತು, 2,000. ಹೌದು, ಅದರ ನಂತರ ಮೊನ್ನೆ ನವಂಬರಲ್ಲಿ ಬಂದಿದೆ 1 ಮೆಸೇಜ್, ಅಕ್ಟೋಬರ್ ಇದ್ದು. ನವಂಬರ್ನಿಂದ ಬರಲಿಲ್ಲ.